ಗ್ಯಾರಂಟಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಇದು ಅತಿ ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಹೊಸ ಅರ್ಜಿ ಸಲ್ಲಿಕೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಏನು ಈ ಹಿಂದೆ ತೆಗೆದುಕೊಳ್ಳಲಾಗಿತ್ತು, ಅದಕ್ಕೆ ಬ್ರೇಕ್ ಬಿದ್ದಿದೆ. ಹೊಸ ಅರ್ಜಿ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಪರ ವಿರೋಧ ಎರಡೂ ಚರ್ಚೆ ಆಗ್ತಾ ಇತ್ತು. ಹೊಸದಾಗಿ ಕೆಲವು ದಾಖಲೆ ಕೊಟ್ಟರಷ್ಟೇ ಸಾಕು, ನಿಮಗೆ ಸಿಗುವಂತಹ ಗ್ಯಾರಂಟಿಗಳು ಯಥಾ ಪ್ರಕಾರ ಮುಂದುವರಿಯುತ್ತೆ. ಅದು ಕೂಡ ಆನ್ಲೈನ್ ನಲ್ಲಿ ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ರೆ ಸಾಕು, ಅಂದ್ರೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಅರ್ಹ ಫಲಾನುಭವಿಗಳಿಗೆ ಯಾವುದೇ ಗ್ಯಾರಂಟಿಗಳು ತಪ್ಪೋದಿಲ್ಲ. ಅನರ್ಹರನ್ನ ಪತ್ತೆ ಮಾಡಲು ಈ ನಿಯಮವನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ. ಗ್ಯಾರಂಟಿ ಪರಿಶೀಲನೆ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕದ ವೋಟರ್ ಐಡಿ ಇದ್ರೆ ಯಾವುದೇ ಭಯ ಬೇಡ, ಆರಾಮಾಗಿ ಗ್ಯಾರಂಟಿಗಳು ಸಿಗುತ್ತೆ. ಫ್ರೀ ಕರೆಂಟ್ ಮತ್ತು ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರ್ತಾ ಇತ್ತು, ಅದು ಯಥಾ ಪ್ರಕಾರವಾಗಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಆದ್ರೆ ಇಲ್ಲಿವರೆಗೂ ಬೇರೆ ರಾಜ್ಯದವರು ಇಲ್ಲಿ ಬಂದಿದ್ದು, ಅಲ್ಲಿ ವೋಟ್ ಮಾಡೋದು ಬೇರೆ ರಾಜ್ಯದಲ್ಲಿ, ಇಲ್ಲಿ ಟೆನೆಂಟ್ ಆಗಿದ್ದು, ಬೇರೆ ಕೆಲಸದಲ್ಲಿದ್ದು ಅಂಥವರಿಗೂ ಕೂಡ ಸರ್ಕಾರದ ಗ್ಯಾರಂಟಿಗಳ ಸ್ಕೀಮ್ಗಳು ಸಿಗ್ತಾ ಇದೆ. ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಇಂಥದ್ದೊಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇದ್ರ ಜೊತೆಗೆ ಸತ್ತವರ ಹೆಸರಲ್ಲೂ ಕೂಡ ಅಪಾರ ಪ್ರಮಾಣದ ಕೋಟಿ ಹಣ ಹೋಗ್ತಾ ಇದೆ ಗ್ಯಾರಂಟಿ ಮೂಲಕವಾಗಿ. ಅದನ್ನ ತಡೆಗಟ್ಟೋದು, ಮನೆ ಮನೆಗೆ ತೆರಳಿ ದಾಖಲೆ ಪರಿಶೀಲನೆಗೆ ಚಿಂತನೆ ನಡೆಸಲಾಗಿದೆ. KYC ಮಾದರಿಯಲ್ಲಿ ಮರುಪರಿಶೀಲನೆಗೆ ಚಿಂತನೆ ಮಾಡ್ತಾ ಇರೋದು. ಆನ್ಲೈನ್ ನಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾರೆ. ಪರಿಶೀಲನೆ ಮಾಡುವವರ ಬಗ್ಗೆ ಮುಂದೆ ತೀರ್ಮಾನವನ್ನ ಮಾಡಲಾಗುತ್ತೆ. ಶಕ್ತಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ, ಅಂದ್ರೆ ಬಸ್ನಲ್ಲಿ ಓಡಾಡುವಂತಹ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಂತಹ ನಿಗಮಗಳು ಸ್ಮಾರ್ಟ್ ಕಾರ್ಡ್ ಹಣ ಉಳಿತಾಯಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಶಕ್ತಿ ಯೋಜನೆಗೆ ಒಂದಿಷ್ಟು ಅಪ್ಗ್ರೇಡ್ಗಳನ್ನ ಸರ್ಕಾರ ಕೊಡ್ತಾ ಇದೆ. ಗ್ಯಾರಂಟಿ ಶಾಕ್ ಜೊತೆ ಬಸ್ ಪ್ರಯಾಣಿಕರಿಗೆ ಬಿಸಿ ತಡ್ತಾ ಇದೆ. ಮತ್ತು ಸಾರಿಗೆ ಪ್ರಯಾಣ ದರ ಹೆಚ್ಚು ಮಾಡುತ್ತಾ, ಹಾಗಾದ್ರೆ ರಾಜ್ಯ ಸರ್ಕಾರ ಇದೇ ಹಂತದಲ್ಲಿ ದರ ಹೆಚ್ಚಳಕ್ಕೆ ಮನವಿ ಮಾಡಿದ ಸಾರಿಗೆ ನಿಗಮಗಳು ಟಿಕೆಟ್ ರೇಟ್ ದರ ಹೆಚ್ಚಳ ಅನಿವಾರ್ಯ ಅಂತ 4 ನಿಗಮಗಳಿಂದ ಪ್ರಸ್ತಾವನೆ ಬಂದಿದೆ, ಮನವಿ ಬಂದಿದೆ. ಶಕ್ತಿ ಯೋಜನೆಯಿಂದ 5,173 ಕೋಟಿ ಮೊತ್ತ ಕೊರತೆ ಆಗಿದೆ. ನಿಗಮಗಳಿಗೆ ಸಿಗ್ತಾ ಇದ್ದ ಅಮೌಂಟ್ ಇದು ಕೊರತೆ ಆಗಿರೋದು. ಇಷ್ಟರ ಮಟ್ಟಿಗೆ ಕೊರತೆ ಮೊತ್ತವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಿಗಮಗಳು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂಗೆ ನೇರವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಬ್ಬಂದಿ ವೇತನ, ಡೀಸೆಲ್ ದರ ಎಲ್ಲ ಜಾಸ್ತಿ ಆಗಿ ಇದರಿಂದ ಸಂಕಷ್ಟ ಆಗ್ತಾ ಇದೆ ನಿಗಮಗಳಿಗೆ. ಪ್ರಸ್ತುತ ಪ್ರಯಾಣ ದರ ಹೆಚ್ಚಳಕ್ಕೆ ಸಾರಿಗೆ ನಿಗಮಗಳು ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿರೋದು. 2025 ಜನವರಿ 5ರಂದು ಪ್ರಯಾಣ ದರ ಹೆಚ್ಚಳವನ್ನ ಮಾಡಲಾಗಿತ್ತು. ಈ ಹಿಂದೆ ಅಂದ್ರೆ ಕಳೆದ ವರ್ಷ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಗ್ಯಾರಂಟಿ ಪರಿಷ್ಕರಣೆ ಅನ್ನುವಂಥ ವಿಚಾರ, ಈ ಪರಿಷ್ಕರಣೆ ಮಾಡ್ಲಿ ಬಿಡಿ, ಅರ್ಹ ಫಲಾನುಭವಿಗಳಿಗೆ ಸಿಗ್ಲಿ, ಅನರ್ಹರನ್ನ ಪರಿಶೀಲನೆ ಮಾಡ್ಲಿ ಅನ್ನುವಂತಹ ಪರ ವಿರೋಧ ಎರಡು ಚರ್ಚೆಗಳಾಗ್ತಾ ಇತ್ತು. ಬಟ್ ಒಂದು ರಿಲೀಫ್ ಎಲ್ಲರಿಗೂ ಸಿಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಪರಿಷ್ಕರಣೆಯ ಎಲ್ಲ ಕಾರ್ಯತಂತ್ರಗಳು ಕೂಡ ಸರ್ಕಾರದಿಂದ ಆಗ್ತಾ ಇದೆ. ಅರುಣ್, ಬಹಳ ಪ್ರಮುಖವಾಗಿ ಗ್ಯಾರಂಟಿ ಸ್ಕೀಮ್ಗಳ ಸಮಗ್ರ ಪರಿಷ್ಕರಣೆ ಆಗಬೇಕು ಅನ್ನೋದು ಈ ಹಿಂದೆ DCM ಆಗಿದ್ದಾಗ ಕೂಡ DK ಶಿವಕುಮಾರ್ ಹೇಳ್ತಾ ಇದ್ರು. ಈಗ CM ಆದಮೇಲೆ DK ಶಿವಕುಮಾರ್ ಅವರು ನಿನ್ನೆ ನಡೆದಂಥ ಮತ್ತೊಂದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳಿರೋದು, ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ವಂಚಿತರಾಗಬಾರ್ದು, ಗ್ಯಾರಂಟಿ ಸ್ಕೀಮ್ಗಳು ವಂಚಿತರಾಗಬಾರ್ದು, ಮತ್ತು ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅವುಗಳು ಅವರಿಗೆ ತಲುಪಬೇಕು. ಆ ಹಿನ್ನೆಲೆಯಲ್ಲಿ ಸಮಗ್ರ ಪರಿಷ್ಕರಣೆಯಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಗ್ಯಾರಂಟಿ ಸ್ಕೀಮ್ಗಳು ಸಿಗಬೇಕು. ಯಾರು ರಾಜ್ಯದ ಮತದಾರರಿದ್ದಾರೆ, ವೋಟರ್ ID ಇದೆ, ಅವರು ನಮ್ಮ ರಾಜ್ಯದ ಮತದಾರರು, ಅವರಿಗೆ ಗ್ಯಾರಂಟಿ ಸ್ಕೀಮ್ಗಳು ಸಿಗಬೇಕು. ಅವರನ್ನು ಹೊರಗಡೆ ಇಡುವಂಥ ಕಾರ್ಯ ಕೂಡ ಆಗಬಾರ್ದು. ಆದರೆ ನಮ್ಮ ರಾಜ್ಯದಲ್ಲೇ ಇದ್ಕೊಂಡು ಗ್ಯಾರಂಟಿ ಸ್ಕೀಮ್ಗಳನ್ನು ಬಳಕೆ ಮಾಡ್ತಿರೋರು ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಹೊರ ರಾಜ್ಯಗಳಲ್ಲಿ, ನೆರೆ ರಾಜ್ಯ, ನಿಮಗೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಸೇರಿದಂತೆ ಉತ್ತರ ಭಾರತದ ಇತರ ಬೇರೆ ಬೇರೆ ರಾಜ್ಯಗಳೇನಿದ್ದಾವೆ ಅಲ್ಲೂ ಕೂಡ ಹೋಗಿ ವೋಟಿಂಗನ್ನು ಮಾಡ್ತಾರೆ. ಆದರೆ ಇಲ್ಲಿ ವಾಸ ಇದ್ದಾರೆ. ಸೊ ಅಂಥವರಿಗೆ ಯಾಕೆ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡಬೇಕು? ಅದರ ಜೊತೆಗೆ ಇತರೆ ರಾಜ್ಯದ ಸರ್ಕಾರಿ ಯೋಜನೆಗಳೇನಿದ್ದಾವೆ
ಆ ಯೋಜನೆಗಳನ್ನು ಯಾಕೆ ಕೊಡಬೇಕು? ಅವುಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾರು ರಾಜ್ಯದ ಮತದಾರರಿದ್ದಾರೆ, ವೋಟರ್ ಐ ಡಿ ಇದೆ, ಅವರಿಗೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡಬೇಕು. ಅದರಲ್ಲೂ ಕೂಡ ಅನರ್ಹರು ಏನಾದರೂ ನಮ್ಮ ರಾಜ್ಯದ ಮತದಾರರಿದ್ದರೆ ಅವು ಏನು ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾನದಂಡ ಏನಿದೆ ಅವುಗಳು ಏನಾದರೂ ಅವುಗಳನ್ನು ಒಳಗೊಂಡಿದ್ದರೆ ಅವರಿಗೆ ಖಂಡಿತವಾಗಿ ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಭಾಳ ಪ್ರಮುಖವಾಗಿ ಮತ್ತೊಂದು ಸರಿ ಅರ್ಜಿಯನ್ನು ಸಲ್ಲಿಸಬೇಕಾ ಇಲ್ಲ ಅನ್ನೋ ಕುರಿತು ಕೂಡ ನಿನ್ನೆ ಭಾಳ ಪ್ರಮುಖವಾದಂಥ ಚರ್ಚೆ ಆಯಿತು. ನಿಜವಾಗ್ಲೂ ಕೂಡ ನೆಸೆಸಿಟಿ ಇದೆಯಾ, ಅನಿವಾರ್ಯ ಇದೆಯಾ? ಯಾಕಂದರೆ ಎಲ್ಲ ಈ ಹಿಂದೆ 3 ವರ್ಷದ ಹಿಂದೆ ಈಗಾಗಲೇ ಗ್ಯಾರಂಟಿ ಸ್ಕೀಮ್ಗಳಿಗೆ ಅರ್ಜಿಯನ್ನು ಹಾಕಿದವರಿದ್ದಾರೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಸ್ಕೀಮ್ನಲ್ಲಿ ಅಡಿಯಲ್ಲಿ ಈಗ ಮತ್ತೊಂದು ಸರಿ ಅವರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದಾದರೆ ಅದರಲ್ಲಿ ಹಿರಿಯರು ಕೂಡ ಇರ್ತಾರೆ, ಭಾಳಷ್ಟು ತೊಂದರೆ ಆಗುತ್ತೆ. ಪ್ರತಿಯೊಂದು ಕ್ಯೂವಲ್ಲಿ ಸರತಿ ಸಾಲಿನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಬ್ರೌಸಿಂಗ್ ಸೆಂಟರ್ ಮುಂದೆ ನಿಂತ್ಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇದು ಅನಿವಾರ್ಯತೆ ಇದೆಯಾ? ಈ ಕುರಿತು ಕೂಡ ಪರಿಶೀಲನೆ ಮಾಡಿ ನಿಜವಾಗ್ಲೂ ಅಗತ್ಯತೆ ಇದೆ, ಅನರ್ಹರ ಸಂಖ್ಯೆ ಜಾಸ್ತಿ ಇದೆ, ಅನರ್ಹ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದಾದರೆ ಆವಾಗ ಬೇಕಾದರೆ ಪುನರ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳೋಣ. ಇಲ್ಲದೆ ಹೋದರೆ ನೀವು ಮನೆಗಳಿಗೆ ಹೋಗಿ ಪರಿಶೀಲನೆಯನ್ನು ಮಾಡಿ ಯಾರು ಅನರ್ಹರಿದ್ದಾರೆ ಅದನ್ನು ಪಟ್ಟಿಯನ್ನು ಮಾಡುವಂಥ ಕಾರ್ಯನೂ ಕೂಡ ಮಾಡಿ ಅಂತ ಹೇಳಿದ್ದಾರೆ. 1 ವಾರದ ನಂತರ ಅಧಿಕಾರಿಗಳು ವಿವಿಧ ಇಲಾಖೆಗಳು, ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆಹಾರ ಇಲಾಖೆ, ಇದರ ಜೊತೆಗೆ ಸಾರಿಗೆ ಇಲಾಖೆ, 3 ಸಾರಿಗೆ ಇಲಾಖೆ ಕೊಡುವಂಥ ಅಧಿಕಾರಿಗಳ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಬೇಕೆ ಇಲ್ವೇ ಅನ್ನುವಂಥ ಕುರಿತು ಮುಂದಿನ ವಾರ ನಿರ್ಧಾರವನ್ನು ಕೈಗೊಳ್ಳಿದ್ದಾರೆ. ಬಟ್ ಒಂದು ರಿಲ್ಯಾಕ್ಸ್ ಏನು ಅಂತಂದರೆ ನಮ್ಮ ರಾಜ್ಯದ ಮತದಾರರು ಯಾರ್ಯಾರಿದ್ದಾರೆ, ವೋಟರ್ ಐ ಡಿ ಇದೆ, ಅವರಿಗೆ ಫಲಾನುಭವಿ ಆಗಬೇಕು, ಅವ್ರು ಗ್ಯಾರಂಟಿ ಸ್ಕೀಮ್ಗಳು ಸಿಗಬೇಕು. ಹೊರ ರಾಜ್ಯದವರು ಇದ್ರ ಜೊತೆಗೆ 2025 ಅಂದ್ರೆ ಕಳೆದ ವರ್ಷದ ಆರಂಭದಲ್ಲಿ ಜನವರಿಯಲ್ಲಿ ಟಿಕೆಟ್ ದರ ಹೆಚ್ಚಳ ಆಗಿದ್ದು, ಬಸ್ ಟಿಕೆಟ್ ದರ ಈಗ ಪ್ರಸ್ತಾವನೆಯನ್ನ ಮನವಿಯನ್ನ ಮಾಡಿಕೊಳ್ತಾ ಇದೆ 4 ನಿಗಮಗಳು. 1 ವರ್ಷ ಆಯಿತು, ಬಹುತೇಕ 1.5 ವರ್ಷ ಕಳೆದ ಬಂತು ಟಿಕೆಟ್ ದರ ಜಾಸ್ತಿ ಮಾಡಬೇಕು ಅಂತ. ಮಿಡ್ ಈಸ್ಟ್ ವಾರ್ ಎಫೆಕ್ಟ್ ನಿಂದ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ, ಆ ಬಗ್ಗೆ ಏನು ತೀರ್ಮಾನ ಮಾಡಬಹುದು ಅಂತ ಅನ್ಸುತ್ತೆ? ಖಂಡಿತ ಈ ಹಿಂದೆನೂ ಕೂಡ ಸಾರಿಗೆ ಸಚಿವರಾಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಕುರಿತು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆಂದರೆ ಸದ್ಯ ನಾವು ದರ ಏರಿಕೆಯನ್ನು ಮಾಡೋದಿಲ್ಲ ಅಂತೇಳಿ. ಆದರೆ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದರೆ 5 ರಿಂದ 8 ರೂಪಾಯಿವರೆಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್, ಎಸ್ಪೆಷಲಿ ಡೀಸೆಲ್ ದರ ಹೆಚ್ಚಳ ಆಗಿರೋ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ಸಾರಿಗೆ, ಅದರಲ್ಲೂ ಕೂಡ 4 ನಿಗಮಗಳಿಗೆ ಹೆಚ್ಚು ಹೊರೆ ಆಗ್ತಾ ಇದೆ ಮತ್ತು ಆರ್ಥಿಕ ಹೊರೆಯನ್ನು ಸರಿದೂಗಿಸಲಿಕ್ಕೆ ನಾವು ದರವನ್ನು ಹೆಚ್ಚಳ ಮಾಡೋದು ಅನಿವಾರ್ಯ ಅಂತೇಳಿ 4 ನಿಗಮಗಳಿಂದಲೂ ಕೂಡ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ. ಸರ್ಕಾರ ಈ ಕುರಿತು ನಿರ್ಧಾರವನ್ನು ಇದುವರೆಗೂ ಕೂಡ ಮಾಡಿಲ್ಲ, ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ಇದರ ಆರ್ಥಿಕ ಹೊರೆ ಹೆಚ್ಚಾಗ್ತಾ ಹೋದಂತೆ ಅದನ್ನು ನಿಭಾಯಿಸೋದು ಬಹಳನೇ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಖಾಸಗಿ ಬಸ್ಗಳು 10% ರಿಂದ 15% ದರ ಹೆಚ್ಚಳ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾರಿಗೆ ನಿಗಮಗಳು ಕೂಡ ಬಸ್ ದರ ಹೆಚ್ಚಳ ಮಾಡ್ತವೆ ಇಲ್ಲ ಅನ್ನೋದ್ರ ಕುರಿತು CM ಅಧಿಕೃತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸಾರಿಗೆ ಸದ್ಯಕ್ಕೆ ಇರುವಂಥ ಹೊಸ ಸಚಿವರು ಏನಿದ್ದಾರೆ ಬೈರತಿ ಸುರೇಶ್, ಅವರು ಕೂಡ ಈ ಕುರಿತು CM ಜೊತೆಗೆ ಸಭೆಯನ್ನು ಮಾಡಿ CM ನಿರ್ಧಾರ ಏನಿದೆ ಅದರ ನಂತರ ಗೊತ್ತಾಗಲಿದೆ ದರ ಏರಿಕೆ ಆಗುತ್ತೋ ಇಲ್ಲ ಅಂತೇಳಿ. ಇದುವರೆಗೂ ಕೂಡ ಪ್ರಸ್ತಾವನೆ ಸಲ್ಲಿಸಿರೋದು ನಿಜ, ಆದರೆ ದರ ಏರಿಕೆ ಬಗ್ಗೆ ಇದು ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಶರಣಾಂಪಿದ್ರ ಜೊತೆಗೆ ಇನ್ ಕೇಸ್ ಏನಾದರೂ ಟಿಕೆಟ್ ದರ ಹೆಚ್ಚಳಕ್ಕೆ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಏನಾದರೂ ಮುಂದಾದರೆ, ಹಿಂದೆ ಏನು ಆಕ್ರೋಶ ವ್ಯಕ್ತವಾಗಿತ್ತು, ಹೆಂಡತಿಗೆ ನೀವು ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀ ಕೊಟ್ಟು ಗಂಡನಿಂದ ಹಣವನ್ನ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ರೆ ಟಿಕೆಟ್ ದರದಲ್ಲಿ ಏನ್ ಮಾಡ್ದಂಗಾಯ್ತು, ಅಲ್ಲಿ ತೆಗೆದಿಲ್ಲ ಹಾಕದಂಗಾಯ್ತು ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ಈಗೇನಾದ್ರೂ ಟಿಕೆಟ್ ದರದಲ್ಲಿ ಮತ್ತೆ ಇಂಥ ಕ್ರಮ ಆದ್ರೆ ಆ ಆಕ್ರೋಶ ಮತ್ತೆ ವ್ಯಕ್ತ ಆಗುತ್ತೇನೋ ಅಂತ. ಸಹಜವಾಗಿ, ಯಾಕಂದರೆ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದರಲ್ಲೇ ಮೊದಲು ಇಂಪ್ಲಿಮೆಂಟ್ ಆಗಿದ್ದೆ ಶಕ್ತಿ ಸ್ಕೀಮ್. ಅದು ಮಹಿಳೆಯರಿಗೆ, ನಮ್ಮ ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ರಾಜ್ಯದ ಯಾವ ಭಾಗದಲ್ಲಾದರೂ ಕೂಡ ಕೆಂಪು ಬಸ್ಸಲ್ಲಿ ಅಥವಾ ವೇಗದೂತ ಬಸ್ಗಳಲ್ಲೂ ಕೂಡ ಅವರು ಉಚಿತವಾಗಿ ಪ್ರಯಾಣನ ಮಾಡ್ಬೋದಾಯಿತು. ಆದರೆ ಅವರ ಯಜಮಾನರು ಅಂದರೆ ಗಂಡಂದ್ರುಗಳೆಲ್ಲರೂ ಕೂಡ, ಪುರುಷರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಟಿಕೆಟನ್ನು ಖರೀದಿ ಮಾಡಿ ಪ್ರಯಾಣನ ಮಾಡಬೇಕಾಗಿತ್ತು. ಅದರ ಜೊತೆಗೆ ಕಳೆದ 1 ವರ್ಷದ ಹಿಂದೆಯೇ ದರ ಹೆಚ್ಚಳ ಮಾಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸಾರಿ ಏನಾದರೂ ದರ ಹೆಚ್ಚಳ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗಿ ಕೂಡ ಇದಕ್ಕೆ ಸಹಜವಾಗಿ ಪ್ರಯಾಣಿಕರು, ಅದರಲ್ಲೂ ಕೂಡ ಪುರುಷ ಪ್ರಯಾಣಿಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೀವು ಅವ್ರಿಗೆ ಉಚಿತ ಕೊಡೋದು ಸರಿ, ಆದರೆ ನಮಗೆ ಯಾಕೆ ಅದರ ಹೊರೆಯನ್ನು ಹೆಚ್ಚುವರಿಯಾಗಿ ಮಾಡ್ತೀರಿ? ಈಗಾಗಲೇ 1 ಸರಿ ದರ ಹೆಚ್ಚಳ ಆಗಿದೆ, ಕಳೆದ 3 ವರ್ಷದಲ್ಲಿ 1 ಸರಿ ದರ ಹೆಚ್ಚಳ ಆಗಿದೆ. ಮತ್ತೊಂದು ಸರಿನೂ ಕೂಡ ದರ ಹೆಚ್ಚಳ ಮಾಡುವಂಥ ಅಗತ್ಯತೆಯನ್ನು ದಯಮಾಡಿ ನೀವು ಮಾಡಬೇಡಿ ಅಂತೇಳಿ ಈಗಾಗಲೇ ಯುದ್ಧನೂ ಕೂಡ ನಿಂತಿದೆ. ಈ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆನೂ ಕೂಡ ಕಡಿಮೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಹೆಚ್ಚಳ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸರ್ಕಾರ, ಅದರಲ್ಲೂ ಕೂಡ ಸಾರಿಗೆ ಇಲಾಖೆ ಮಾಡಿರುವಂಥ ಒಂದು ಹೊಸ
ಪ್ರಸ್ತಾವನೆ ಅಂತಂದರೆ ಒಂದು ಹೊಸ ನಿಯಮ ಏನಂತಂದರೆ ಪ್ರತಿ ವರ್ಷ ಕಾಲಕ್ಕೆ ನಷ್ಟ ಮತ್ತು ಆದಾಯ ಎರಡನ್ನೂ ಕೂಡ ಪರಿಶೀಲನೆ ಮಾಡಿ ಹೇಗೆ ನಾವು ಕರೆಂಟ್ ಬಿಲ್ಲನ್ನು ಹೆಚ್ಚಳ ಮಾಡಲಿಕ್ಕೆ KRC ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದೇ ರೀತಿಯಾಗಿ ವಿವಿಧ ಇಲಾಖೆಗಳು ಕೂಡ ಜಲಮಂಡಳಿ ಕೂಡ ಅದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದೆ. ಒಂದು ವರ್ಷಕ್ಕೊಂದು ಸಾರಿ ದರ ಏರಿಕೆ ಅಥವಾ ಪರಿಷ್ಕರಣೆ ಸಂಬಂಧಿಸಿದಂತೆ ನಿರ್ಧಾರವನ್ನು ಕೈಗೊಳ್ಬೋದು. ಅದೇ ರೀತಿ ಸಾರಿಗೆ ಇಲಾಖೆಯಲ್ಲೂ ಕೂಡ ಈ 4 ನಿಗಮಗಳು ಕೊಡುವಂಥ ಪ್ರಸ್ತಾವನೆಯಲ್ಲಿ ಆದಾಯ ಎಷ್ಟಿದೆ, ನಷ್ಟ ಎಷ್ಟಾಗ್ತಾ ಇದೆ, ಇವುಗಳೆಲ್ಲನೂ ಕೂಡ ಸರಿದೂಗಿಸಿ ದರ ಹೆಚ್ಚಳ ಮಾಡುವಂಥ ಅನಿವಾರ್ಯತೆ ಇದ್ದರೆ ಹೆಚ್ಚಳ ಮಾಡ್ಬೋದು ಅನ್ನುವಂಥ ನಿರ್ಧಾರವನ್ನು ಸರ್ಕಾರಕ್ಕಲ್ಲ, ಈ ನಿಗಮಗಳೇ ನಿರ್ಧಾರವನ್ನು ಕೈಗೊಳ್ಬೋದು. ಆದರೆ CM ಇದಕ್ಕೆ ಸೂಚನೆಯನ್ನು ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ದರ ಹೆಚ್ಚಳ ಮಾಡುವ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಕೂಡ ಈಗ ಸರ್ಕಾರ ಮುಂದಾಗ್ತಾ ಇದೆ. ಬಟ್ CM ಇದಕ್ಕೆ ಅನುಮೋದನೆ ಕೊಡ್ತಾರಾ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಶರಣು ಹಂಪಿ, ಎಲ್ಲ ಡೀಟೇಲ್ಸ್ಗೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ರೀತಿಯಾಗಿ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಇನ್ನು ಗ್ಯಾರಂಟಿಗೆ ಸರ್ಜರಿ ಬಗ್ಗೆ ಗದಗದ ಫಲಾನುಭವಿಗಳು ಮಾತಾಡಿದ್ದಾರೆ. ಏನು ಹೇಳಿದ್ರು ಅಂತ ನೋಡೋಣ. ಆಗ್ತಾ ಇದ್ದಾವೆ ಈಗ. ಸೊ ಮೊದಲು ಏನು ಸಿದ್ದರಾಮಯ್ಯ ಸರ್ಕಾರ ಇತ್ತು, ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಸೊ ಈಗ ಮತ್ತೆ ಪರಿಷ್ಕರಣೆ ಮಾಡಿರಿ, ಮತ್ತೆ ನೀವು ಪ್ರತಿಯೊಂದು 10 ಏನು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದರೆ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಜನಗಳು ಕೆಲಸ ಎಲ್ಲ ಬಿಟ್ಟು ಮತ್ತೆ ಏನಂದರೆ ಕೋರ್ಟು ಆಮೇಲೆ ಆಫೀಸ್ಗೆಲ್ಲ ಅಲ್ದಾಡುವಂಥ ಪರಿಸ್ಥಿತಿ ಬಂದೈತಿ ಈಗ. ಏನಂದರೆ ಮತ್ತೆ ಈಗ ಯಾವುದಾದ್ರೂ ಜಾತಿ ಆದಾಯ ಪ್ರಮಾಣ ಪತ್ರ ಅಂದರೆ ಕನಿಷ್ಠ ಅಂದರೂ 45 ದಿನ ಬೇಕು ಅದಕ್ಕೆ. ಸೊ ಅದನ್ನು ತೆಗೆಸ್ಬೇಕಂದ್ರೆ 45 ದಿನ ಆಗುತ್ತೆ. ಸೊ ಸರ್ಕಾರ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ವಿನ ಜನಗಳಿಗೆ ಅವರಿಗೆ ಆದಂಥ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಲ್ಲಿ ಏನಿದೆ ಅದನ್ನ ನೇರವಾಗಿ ಕೊಟ್ಬಿಟ್ರೆ ಒಳ್ಳೆಯದು. ನಾವು ನೋಡ್ರಿ ಈಗ ಎಷ್ಟು ದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮಗೇನು ಅನುಕೂಲ ಇತ್ತು, ಅವ್ರು 3 ವರ್ಷ ತನಕ ಕೊಟ್ಟಾರ, ಅದರಿಂದ ನಮಗೇನು ಇದು ಆಗಿದ್ದಿಲ್ಲ. ಆದರೆ ಇವರು DK ಶಿ ಅವ್ರು ಬಂದಾಗಿಂದ ಅವ್ರು ಮತ್ತಿದು ಇದ್ದವ್ರದ್ದು ಕೊಡಲಿ, ಸತ್ತವ್ರದ್ದು ತೆಗಿಲಿ, ನಂಗೆ ಅದು ಒಪ್ಪಿಗೆ ಐತಿ, ಇಲ್ಲಂತಲ್ಲ. ಆದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರೆ ಆಗಂಗಿಲ್ಲ ಯಾರಿಗೆ. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರಿರ್ತೇವೆ ನಾವು, ಅದು ಒಂದಾಯ್ತು. ಆಮೇಲೆ ಇಕ್ಕಟ್ಟ ಕಲ್ತವ್ರು ಇರೋಂಗಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅವ್ರು ಹೋಗಿ ಅದು ತೊಂಬ ಇದು ತೊಂಬ ಅಂದರೆ ಅಲ್ಲಿ ಅಲ್ದಾಡೋದು ಆಗಂಗಿಲ್ಲ ಒಂದೇದ್ದು. ಆಮೇಲೆ ಏನೈತಿ, ಈಗ ಎಲ್ಲರಿಗೂ ಈ ಡಾಕ್ಯುಮೆಂಟ್ಸ್ ಹೊಂದಿಸ್ರಿ ಅಂತಾರೆ. ಆದ್ರೆ ನಾವು ಕೊಡೋದೇನಂದ್ರೆ ಆಧಾರ್ ಕಾರ್ಡ್ ಕೊಡ್ತೇವೆ, ಆಮೇಲೆ ವೋಟರ್ ID ಕೊಡ್ತೇವೆ. ಇದರಿಂದ ನಡಿತೈತೆ ಅಂದ್ರೆ ನಡೀಲಿ. ಮತ್ತು ಇವೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರೆ ಎಲ್ಲಿಂದ ಹೊಂದಿಸೋದು ರೀ?